ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 19ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 19. ಅಯಂ ಸಿದ್ಧಗಣಾದೇಶ ಸಾಂಖ್ಯಾಚಾರ್ಯೈ ಸುಸಮ್ಮತಃ ಲೋಕೆ ಕಪಿಲ ಇತ್ಯಾಖ್ಯಾಂ ಗಂತಾತೆ ಕೀರ್ತಿವರ್ಧನಃ. ಅನುವಾದ: ನಿನ್ನ ಮಗನು ದೋಷ ಮುಕ್ತಾತ್ಮರಿಗೆ ಮುಖ್ಯಸ್ಥನಾಗುವನು. ನಿಜವಾದ ಜ್ಞಾನವನ್ನು ಪ್ರಸಾರ ಮಾಡುವುದರಲ್ಲಿ ಪ್ರವೀಣರಾದ ಆಚಾರ್ಯರು ಅವನನ್ನು ಅನುಮೋದಿಸುವರು ಮತ್ತು ಲೋಕದಲ್ಲಿ ಅವನು ಕಪಿಲ ಎಂಬ ಹೆಸರಿನಿಂದ ಪ್ರಖ್ಯಾತನಾಗುವನು. ದೇವಹೂತಿಯ ಮಗನಾಗಿದ್ದು ನಿನ್ನ ಕೀರ್ತಿಯನ್ನು ವೃದ್ಧಿಗೊಳಿಸುವನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ಏನ್ ತಿಳ್ಕೊಂಡಿದ್ವಿ? ಬ್ರಹ್ಮ ದೇವಹೂತಿಗೆ ಹೇಳ್ತಾನೆ, ನನ್ನ ಪ್ರೀತಿಯ ಮನುಪುತ್ರಿಯೇ, ಕೈಟಭಾಸುರನನ್ನ ಕೊಂದಿರುವಂತ ಆ ಭಗವಂತ ಇದಾನಲ್ಲ, ಅವನೇ ಈಗ ನಿನ್ನ ಗರ್ಭದೊಳಗಡೆ ಇದ್ದಾನೆ. ಅವನು ನಿನ್ನ ಅಜ್ಞಾನದ ಮತ್ತೆ ಸಂಶಯದ ಗಂಟುಗಳನ್ನೆಲ್ಲ ಕಡ್ದು ಹಾಕ್ತಾನೆ. ಮತ್ತೆ ಅವನು ಭೂಮಿಯ ಮೇಲೆಲ್ಲ ಸಂಚಾರ ಮಾಡ್ತಾನೆ. ಅಂದ್ರೆ ಸಾಂಖ್ಯಾದರ್ಶನದ ಪ್ರಸಾರವನ್ನ ಮಾಡ್ತಾ ಸಂಚಾರ ಮಾಡ್ತಾನೆ ಅಂತ ಹೇಳಿದ್ರು. ಈಗ ಈ ಶ್ಲೋಕದಲ್ಲಿ ಹೇಳ್ತಾರೆ, ನಿನ್ನ ಮಗ ಇದನಲ್ಲ, ಅವನು ದೋಷ ಮುಕ್ತಾತ್ಮರಿಗೆ ಮುಖ್ಯಸ್ಥನಾಗ್ತಾನೆ. ಯಾರು ದೋಷಗಳಿಂದ ಮುಕ್ತರಾಗಿರ್ತಾರೋ ನೋಡಿ, ಅಂಥವರಿಗೆ ಈ ಸಾಂಖ್ಯಾದರ್ಶನ ಹೇಳುವಂಥದ್ದು ಆಯ್ತಾ, ಸಾಮಾನ್ಯರಿಗಲ್ಲ. ಈಗ ಯಾರು ಆಲ್ರೆಡಿ ದೋಷ ಮುಕ್ತರಾಗಿರ್ತಾರೋ ಅಂಥವರಿಗೆ ಅವನು ಮುಖ್ಯಸ್ಥನಾಗ್ತಾನೆ. ನಿಜವಾದ ಜ್ಞಾನವನ್ನ ಪ್ರಸಾರ ಮಾಡೋದ್ರಲ್ಲಿ ಪ್ರವೀಣರಾಗಿರುವಂತಹ ಆಚಾರ್ಯರು, ಯಾರ್ಯಾರು ನಿಜವಾದ ಜ್ಞಾನವನ್ನ ನಾವು ಪ್ರಚಾರ ಮಾಡಬೇಕು ಅಂತಿರ್ತಾರೋ ಅಂಥ ಆಚಾರ್ಯರು ಇವನನ್ನ ಅನುಸರಣೆ ಮಾಡ್ತಾರೆ. ಮತ್ತೆ ಲೋಕದಲ್ಲಿ ಅವನು ಕಪಿಲ ಅನ್ನುವಂಥ ಹೆಸರಿನಿಂದ ಪ್ರಖ್ಯಾತನಾಗ್ತಾನೆ. ದೇವಹೂತಿಯ ಮಗನಾಗಿದ್ದು ನಿನ್ನ ಕೀರ್ತಿಯನ್ನ ಅವನು ವೃದ್ಧಿಸ್ತಾನೆ ಅಂತಂದ್ಬಿಟ್ಟು ಹೇಳ್ತಾರೆ. ಕೀರ್ತಿಯನ್ನ ವೃದ್ಧಿಸ್ತಾನೆ ಅಂತಂದ್ಬಿಟ್ಟು ಬ್ರಹ್ಮ ದೇವಹೂತಿಗೆ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಸಾಂಖ್ಯಾದರ್ಶನವು ದೇವಹೂತಿಯ ಪುತ್ರನಾದ ಕಪಿಲನಿಂದ ಪ್ರತಿಪಾದಿತವಾದ ತತ್ವ ಪದ್ಧತಿಯಾಗಿರುತ್ತದೆ. ದೇವಹೂತಿಯ ಪುತ್ರನಲ್ಲದ ಇನ್ನೊಬ್ಬ ಕಪಿಲನು ಒಂದು ಅನುಕರಣೆಯ ರೂಪದವನು. ಇದು ಬ್ರಹ್ಮನ ಹೇಳಿಕೆಯಾಗಿದೆ. ಅಂದ್ರೆ ಸಾಂಖ್ಯಾದರ್ಶನ ಅನ್ನೋದು ದೇವಹೂತಿಯ ಮಗ ಕಪಿಲನಿಂದ ಬಂದಿರುವಂತ ತತ್ವ ಪದ್ಧತಿ. ದೇವಹೂತಿಯ ಮಗ ಅಲ್ಲದೆ ಇರುವಂತ ಇನ್ನೊಬ್ಬ ಕಪಿಲ ಇದ್ದಾನೆ, ಅವನು ಇನ್ನೊಂದು ರೀತಿಯ ಸಾಂಖ್ಯಾದರ್ಶನವನ್ನ ಹೇಳಿದಾನೆ ಅನ್ನೋದನ್ನ ಇಲ್ಲಿ ಬ್ರಹ್ಮನೇ ಹೇಳಿದಾನೆ. ಅಂದ್ರೆ ಯಾರು ಕರ್ದಮ ಮತ್ತೆ ದೇವಹೂತಿಯ ಮಗನಾಗಿದ್ದಾನೋ ಅವನ ಸಾಂಖ್ಯಾದರ್ಶನ ಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು. ಇನ್ನೊಬ್ಬ ಕಪಿಲ ಹೇಳಿರೋದನ್ನ ಶಾಸ್ತ್ರಗಳು ಹೇಳಿಲ್ಲ. ಆದ್ರೆ ಆ ರೀತಿಯ ಇನ್ನೊಬ್ಬ ಇದ್ದಾನೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಾವು ಬ್ರಹ್ಮನ ಶಿಷ್ಯ ಪರಂಪರೆಗೆ ಸೇರಿದ್ದವರಾದುದರಿಂದ ಅವನ ಹೇಳಿಕೆಯನ್ನ ಒಪ್ಪಿಕೊಳ್ಳಬೇಕು. ಅದು ಹೇಗೆಂದರೆ, ನಿಜವಾದ ಕಪಿಲನು ದೇವಹೂತಿಯ ಮಗನೆಂದು ಮತ್ತು ನಿಜವಾದ ಸಾಂಖ್ಯಾದರ್ಶನವೆಂದರೆ ಅವನು ಪ್ರಾರಂಭಿಸಿದ ತತ್ವ ಪದ್ಧತಿ ಎಂದು ಮತ್ತು ಅದನ್ನು ಆಧ್ಯಾತ್ಮಿಕ ಶಿಕ್ಷಣದ ನಿರ್ದೇಶಕರಾದ ಆಚಾರ್ಯರು ಮಾನ್ಯ ಮಾಡುವರೆಂದು ನಾವು ಒಪ್ಪಿಕೊಳ್ಳಬೇಕು. ಸುಸಮ್ಮತ ಎಂಬ ಶಬ್ದಕ್ಕೆ ನಮ್ಮ ಸದಭಿಪ್ರಾಯವನ್ನು ಕೊಡುವವರೆಂದು ಪರಿಗಣಿತರಾದವರಿಂದ ಅಂಗೀಕೃತವಾದುದು ಎಂದು ಅರ್ಥವಾಗುವುದು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಬ್ರಹ್ಮನ ಶಿಷ್ಯ ಪರಂಪರೆಗೆ ಸೇರಿರುವಂಥವ್ರು. ಅದಕ್ಕೋಸ್ಕರ ಇಲ್ಲಿ ಬ್ರಹ್ಮ ಹೇಳಿರುವಂತ ಹೇಳಿಕೆಯನ್ನ ನಾವು ಒಪ್ಕೊಳ್ಬೇಕಾಗತ್ತೆ. ಅದು ಹೇಗೆ ಅಂತಂದ್ರೆ, ಇಲ್ಲಿ ನಿಜವಾದ ಕಪಿಲ ಇದಾನಲ್ಲ, ಅವನು ದೇವಹೂತಿಯ ಮಗ. ಇಲ್ಲಿ ಕಪಿಲ ಮುನಿಗಳು ಹೇಳಿರುವಂತ ಸಾಂಖ್ಯಾದರ್ಶನ ಅಂತ ಬರುತ್ತೆ. ಆ ಸಮಯದಲ್ಲಿ ನಾವು ದೇವಹೂತಿ ಮತ್ತೆ ಕರ್ದಮರ ಮಗನಾಗಿರುವಂತ ಕಪಿಲ ಮುನಿ ಹೇಳಿರುವಂತ ಸಾಂಖ್ಯಾದರ್ಶನವನ್ನ ಮಾತ್ರ ತಗೋಬೇಕು. ಅವನು ನಿಜವಾದ ಕಪಿಲ, ಮತ್ತೆ ಅವನು ಹೇಳಿರುವಂತ ಸಾಂಖ್ಯಾದರ್ಶನ ನಿಜವಾಗಿರುವಂಥದ್ದು. ಯಾಕೆ ಅಂತಂದ್ರೆ ಅದು ಶಾಸ್ತ್ರಗಳಲ್ಲಿ ಹೇಳಿದರೆ, ಬ್ರಹ್ಮ ಸ್ವಯಂ ಹೇಳ್ತಾ ಇದ್ದಾನಿಲ್ಲಿ. ಮತ್ತೆ ಅವನು ಪ್ರಾರಂಭ ಮಾಡಿರುವಂತ ತತ್ವ ಪದ್ಧತಿ ನಿಜವಾಗಿರುವಂತ ಸಾಂಖ್ಯಾದರ್ಶನ ಅಂತ ಗುರುಗಳು ಅದನ್ನ ಒಪ್ಕೊಂಡಿದ್ದಾರೆ. ಮತ್ತೆ ಆಧ್ಯಾತ್ಮಿಕ ಶಿಕ್ಷಣದ ನಿರ್ದೇಶಕರಾಗಿರುವಂತ ಆಚಾರ್ಯರು ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಒಪ್ಕೊಂಡು ಸಮ್ಮತ ಕೊಟ್ಟು ಇದನ್ನ ನೀವು ಫಾಲೋ ಮಾಡ್ಬೋದು ಅಂತ ಶಾಸ್ತ್ರಗಳಲ್ಲೂ ಹೇಳಿದ್ದಾರೆ. ಬ್ರಹ್ಮ ಸ್ವಯಂ ಹೇಳಿದಾನೆ, ಗುರುಗಳು ಅದನ್ನ ಒಪ್ಕೊಂಡಿದ್ದಾರೆ. ಆದ್ರಿಂದ ನಾವು ಅದನ್ನ ಒಪ್ಕೊಳ್ಬೇಕಾಗತ್ತೆ. ಸುಸಮ್ಮತ ಅನ್ನುವಂಥ ಶಬ್ದಕ್ಕೆ ಏನಪ್ಪ ಅರ್ಥ ಅಂತಂದ್ರೆ,
ತಮ್ಮ ಸದಭಿಪ್ರಾಯವನ್ನ ಕೊಡುವವರು ಅಂತ ಪರಿಗಣಿತರಾದವರಿಂದ ಅಂಗೀಕೃತವಾಗಿರುವಂಥದ್ದು. ಅಂದ್ರೆ ನಾವು ಇದನ್ನ ಒಪ್ಕೊಂಡಿದೀವಿ ಅಂತ ಸರಿಯಾಗಿ ಯಾರು ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ತಾರೋ ಅಂಥವರು ನಾವಿದಕ್ಕೆ ಪರ್ಮಿಷನ್ ಕೊಟ್ಟಿದೀವಿ, ಇದು ಪರಿಗಣಿತವಾಗಿದೆ ಅಂತ ಅಂಗೀಕೃತವಾಗಿರುವಂಥದ್ದು ಅನ್ನೋದು ಸುಸಮ್ಮತ ಅನ್ನೋದಕ್ಕೆ ಅರ್ಥ. ಸುಸಮ್ಮತ ಅಂತಂದ್ರೆ ಅವರು ಅದನ್ನ ಅಂಗೀಕಾರ ಮಾಡಿದ್ದಾರೆ, ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ನಮ್ಗೆ ಕೆಲವೊಂದು ವಿಚಾರಗಳು ಗೊತ್ತಾಯ್ತು. ಬ್ರಹ್ಮ ಕರ್ದಮ ಮುನಿಗಳಿಗೂ ಹೇಳ್ತಾನೆ, ಮತ್ತೆ ದೇವಹೂತಿಗೂ ಹೇಳ್ತಾನೆ, ಈಗ ನಿನ್ನ ಗಂಟೆಲ್ಲ ಬಿಚ್ಕೊಳ್ಳುತ್ತೆ. ಅಂದ್ರೆ ಏನು, ನೀನು ಏನೇನೆಲ್ಲ ಸಿಕ್ಕಾಕೊಂಡಿದ್ಯೋ, ನಿನಗೇನೇನ ಸಂದೇಹ ಸಂಶಯಗಳಿದೆಯೋ ಅದೆಲ್ಲವನ್ನೂ ಕೂಡ ನಿನ್ನ ಮಗನೇ ಅದನ್ನೆಲ್ಲ ಬಿಡಿಸ್ತಾನೆ. ಅವನು ನಿನಗಷ್ಟೇ ಜ್ಞಾನೋದಯ ಮಾಡಿಸೋದಲ್ಲ, ಬೇರೆಯವ್ರಿಗೂ ಕೂಡ ಅವನು ಇದನ್ನ ಪ್ರಚಾರ ಮಾಡ್ತಾನೆ ಅಂತ ಹೇಳಿದ್ರು. ಸೊ ಈಗ ಇಬ್ಬರು ಕಪಿಲರು ಇದ್ದಾರೆ ಅನ್ನೋದು ಗೊತ್ತಾಯ್ತು. ಆದ್ರೆ ಸಾಂಖ್ಯ ದರ್ಶನ ಅನ್ನೋದು ನಿಜವಾದ ಸಾಂಖ್ಯ ದರ್ಶನ ಯಾವುದು ಅಂತಂದ್ರೆ ಕರ್ದಮ ಮತ್ತೆ ದೇವಹೂತಿಗಳ ಮಗನಾದ ಕಪಿಲ ಮುನಿಗಳು ಏನ್ ಹೇಳಿದಾರೋ ಅದು ನಿಜವಾದ ಸಾಂಖ್ಯ ದರ್ಶನ. ಅದನ್ನ ನಾವು ಓದಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸೊ ಇದನ್ನ ಗುರುಗಳಾಗಿರಬಹುದು ಮತ್ತೆ ಯಾರು ಅಧಿಕೃತರಾಗಿರ್ತಾರೋ ಅವರು ಅದನ್ನ ಒಪ್ಕೊಂಡಿದ್ದಾರೆ, ಅದರಿಂದ ನಾವು ಅದನ್ನ ಫಾಲೋ ಮಾಡಬೇಕು. ಇಷ್ಟು ವಿಷಯಗಳು ನಮಗೆ ಇದರಿಂದ ಗೊತ್ತಾಗತ್ತೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.